ಪ್ರಕೃತಿಯ ರಹಸ್ಯವನ್ನ ನಿಖರವಾಗಿ ಬಲ್ಲವರು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ನಡೆಯುವಂತಹ ವಿಸ್ಮಯಗಳನ್ನ ನೋಡುವ ಮೂಕ ಪ್ರೇಕ್ಷಕರಷ್ಟೇ ನಾವು. ಇಂತಹ ಮಾತುಗಳಿಗೆ ನಮಗೆ ಈ ಭೂಮಿ ಮೇಲೆ ಸಾಕಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗ್ತವೆ. ಅಂಥದೊಂದು ಉದಾಹರಣೆಯೇ, ಅಂಥದೊಂದು ಜೀವಂತ ಸಾಕ್ಷಿಯೇ ನಮ್ಮ ಇಂದಿನ ಹಿಗೂ ಉಂಟೆ. ನಮ್ಮ ಊಹೆಗೂ ಮೀರಿದ ಘಟನೆಗಳು ಈ ಭೂಮಿಯ ಮೇಲೆ ನಡೆಯಲು ಸಾಧ್ಯವ? ಅಂತಹ ಸಂಗತಿಗಳು ನಮ್ಮಲ್ಲಿ ಅಚ್ಚರಿಯನ್ನ ಉಂಟು ಮಾಡ್ತವ. ಅದು ಹೇಗೆ? ಇಡೀ ಭೂಮಂಡಲವೇ ಒಂದು ರಹಸ್ಯಕಾರಿ ತಾಣ, ವಿಸ್ಮಯಕಾರಿ ತಾಣ. ಇಲ್ಲಿ ಯಾವಾಗ ಯಾವ ವಿಸ್ಮಯ ಬೇಕಾದರೂ ಕಾಣಿಸಿಕೊಳ್ಳಬಹುದು, ಕಾಣಿಸಿಕೊಂಡು ನಮ್ಮನ್ನು ಅಚ್ಚರಿಗೊಳಿಸಬಹುದು. ಇಂತಹ ಮಾತುಗಳಿಗೆ ಈ ಭೂಮಿಯ ಮೇಲೆ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಅಂತಹದೊಂದು ಜೀವಂತ ಸಾಕ್ಷಿಯೇ, ಅಂತಹದೊಂದು ಉದಾಹರಣೆಯೇ ರಂಗಸ್ವಾಮಿಯವರ ಮಡದಿ ಸರೋಜಮ್ಮ. ಓರ್ವ ಗೃಹಿಣಿಯಾದ ಸರೋಜಮ್ಮನವರ ಸಂಬಂಧ ಇರುವಂತಹ ವಿಸ್ಮಯಕಾರಿ ಸಂಗತಿಗಳಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಇವರಿಗೆ ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಡೆಯೋ ಅವಘಡಗಳು ಮುಂಚೆಯೇ ತಿಳಿದುಬಿಡುವುದು. ಇವರಿಗೆ ಗೊತ್ತಿಲ್ಲದಂತೆ ಪತಿ ಸೇರಿದಂತೆ ಮನೆಯ ಸದಸ್ಯರೇನಾದರೂ ತಪ್ಪನ್ನು ಮಾಡಲು ನಿಂತಾಗ ಅಂತಹ ಸಂಗತಿಗಳು ಇವರಿಗೆ ತಿಳಿದುಬಿಡುತ್ತವೆ. ನಿಮ್ಮ ಸಂಬಂಧ, ನಿಮ್ಮ ಕುಟುಂಬದ ಸಂಬಂಧ ಮುಂದೆ ನಡೆಯೋದು ನಿಮಗೆ ಹೇಗೆ ತಿಳಿಯುತ್ತೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ ಕನಸಲ್ಲಿ ಕಾಣಿಸುವ ಓರ್ವ ವಿಸ್ಮಯಕಾರಿ ಮಹಿಳೆ. ಕನಸಲ್ಲಿ ಬಂದು ಮುಂದೆ ನಡೆಯೋದನ್ನ ಹೇಳೋ ಆ ಮಹಿಳೆ ಹೇಗಿರುತ್ತಾರೆಂಬ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಕನಸಿನಲ್ಲಿ ಬಿಳಿ ಸೀರೆ, ತುಂಬಾ ಒಡೆ ಹಾಕೊಂಡು, ಕೂದಲು ಕೆಳಕ್ ತನಕ ಕೂದಲು ಬಿಟ್ಕೊಂಡು ಬಂದು ನನ್ನ ಪಕ್ಕ ಕೂತ್ಕೊಳ್ಳೋದು, ನನ್ನ ತಲೆ ತ ಕೂತ್ಕೊಳ್ಳೋದು ಎಲ್ಲ ಮಾಡೋದು. ಬಿಳಿ ಸೀರೆಯನ್ನು ಉಟ್ಟು ಬಂಗಾರದ ಒಡವೆಗಳನ್ನು ಧರಿಸಿ ಬರುವ ಆ ವಿಸ್ಮಯಕಾರಿ ಮಹಿಳೆ ಮುಂದೆ ನಡೆಯೋದನ್ನ ನಿಖರವಾಗಿ ಹೇಳುತ್ತಾರೆಂಬ ಮಾತು ಸರೋಜಮ್ಮನವರದ್ದು. ನಮ್ಗೇನಾದ್ರು ಮುಂದೇನಾದ್ರು ತೊಂದ್ರೆ ಇದ್ರೆ ಬಂದು ಹೇಳ್ತಾಳೆ, ಇದೇ ತರ ಐತೆ ಹುಷಾರಾಗಿರ್ರಿ ಅಂತಾರೆ. ಯಾವತ್ತೂ ಆಗ್ತಾನೆ ಇರುತ್ತೆ. ಒಂದೇ ಒಂದು ಉದಾಹರಣೆ ಅಂದ್ರೆ, ನಮ್ಮ ಯಜಮಾನ್ರ ಏನಾದ್ರು ಒಂದು ತಪ್ಪು ನಡೆದ್ರು ನನಗೆ ಗೊತ್ತಿಲ್ದಂಗೆ ಬಂದ್ ಹೇಳೋಳು, ನಿನ್ ಗಂಡ ಅಂತೀನಿ, ನಿನ್ ಗಂಡ ಹಿಂಗ್ ಮಾಡ್ಯಾರೆ ಸ್ವಲ್ಪ ಅದ್ ನೋಡ್ಕ ಅಂತ ಕೇಳಿದ್ರೆ, ನಿನ್ಗೆ ಯಾರ ಚಾಡಿ ಹೇಳ್ಯಾರೆ ಅನ್ನೋರು. ನೆಮ್ತಾನೆ ಇರ್ಲಿಲ್ಲ. ಅದು ಹಂಗೆ ಆಗಿರೋದು. ಆಮೇಲೆ ಇನ್ನ ನಮ್ಗೆ ಗಂಡಗೆ ಮಕ್ಳಿಗೆ ಏನಾದ್ರು ತೊಂದ್ರೆ ಬರೋದಿದ್ರು ಹೇಳೋದು, ಇಂಥ ಕಡೆ ಕಳಿಸ್ಬೇಡ, ಈ ತರ ತೊಂದ್ರೆ ಐತ್ ನೋಡಿ ನಿಮಗೆ ಅಂತ. ತೊಂದ್ರೆ ಬರೋದು. ನಾನು ಹೇಳಿ ಬಂದು ಹೇಳಿ ಹೋಗ್ಬೇಡ ಅಂದ್ರು ಹೋದ್ರಲ್ಲ ನೀವು, ಬೇಕಾದ ಸತಿ ಆಗ. ಇಲ್ಲಿಗಾಗಲೇ ಪತ್ನಿಯ ಅಂತಹ ಎಚ್ಚರಿಕೆಯ ಮಾತುಗಳನ್ನು ನಂಬದೆ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದೇವೆಂಬ ಮಾತು ಪತಿ ರಂಗಸ್ವಾಮಿಯವರದ್ದು. ಇವತ್ತು ಕನಸಿನಲ್ಲಿ ಆಕೆ ನಮ್ಗೇನಾದ್ರು ತೊಂದ್ರೆ ಏನಾದ್ರು ಕಾಣಿಸ್ಕೊಳ್ಳೋದಿದ್ರೆ ಆಕೆ ಕನಸಿನಲ್ಲಿ ಬರ್ತಾರೆ. ಬಂದ್ ಹಿಂಗ ಇದೇ ತರನೇ ಆಗುತ್ತೆ, ಬಾರಿ ನೀವು ಇದಾಗಿರ್ಬೇಕು ಅಂತ ಹೇಳ್ಬಿಟ್ಟು. ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ಆ ತರ ತೊಂದರೆ ಆಗಿರೋ ಉದಾಹರಣೆ ಇದೆಯಾ? ತೊಂದ್ರೆ ಆಗಿದೆ ಬಿಡಿ, ಅವು ಹೇಳ್ಕಣಂತವಲ್ಲ, ಆಗಿದೆ. ಬೇಕಾದಷ್ಟು ಸಮಸ್ಯೆಗಳು ಬಂದಿದವೆ. ನಾವು ಅದನ್ನ ಮೀರಿ ಹೋದಾಗ ಸಮಸ್ಯೆಗಳು ನಮ್ಗೆ ಉದ್ಭವ ಆಗಿದೆ. ಆ ವಿಸ್ಮಯಕಾರಿ ಮಹಿಳೆ ಕೇವಲ ಕನಸಿನಲ್ಲಿ ಬಂದು ಮುಂದೆ ನಡೆಯೋದನ್ನ ಹೇಳದೆ ನಮಗೆ ಎದುರಾಗುವ ಕಷ್ಟಗಳನ್ನು ಸಹ ವಿಸ್ಮಯಕಾರಿ ರೀತಿಯಲ್ಲಿ ಪರಿಹರಿಸುತ್ತಾರೆ. ಅದೊಮ್ಮೆ ಪತಿ ರಂಗಸ್ವಾಮಿಯವರು ಹರಿಣಿಯ ಸಮಸ್ಯೆಯಿಂದಾಗಿ ಆಸ್ಪತ್ರೆ ಸೇರಿದರು. ಹಿಂದೊಮ್ಮೆ ಆ ಸಮಸ್ಯೆಯ ಸಂಬಂಧ ಆಪರೇಷನ್ ಆಗಿತ್ತು. ಎರಡನೇ ಬಾರಿ ಆ ಸಮಸ್ಯೆ ಎದುರಾದಾಗ
ಪತಿ ರಂಗಸ್ವಾಮಿಯವರು ಉಳಿಯುವುದು ಕಷ್ಟಕರವಾಗಿ ಹೋಯಿತು. ವೈದ್ಯರು ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟರು. ಅಂತಹ ಸಮಸ್ಯೆಯೊಂದಿಗೆ ಆಸ್ಪತ್ರೆಯಲ್ಲಿ ಮಲಗಿರಬೇಕಾದರೆ ಆ ವಿಸ್ಮಯಕಾರಿ ಮಹಿಳೆ ಕನಸಲ್ಲಿ ಬಂದೇ ಬಿಟ್ಟರು. ನಾನಿರುವಾಗ ನಿನ್ನ ಪತಿಗೆ ಏನೂ ಆಗದೆಂದು ಹೇಳಿದರು ಆ ವಿಸ್ಮಯಕಾರಿ ಮಹಿಳೆ. ಹಾಗೆ ಅಂತಹ ಅನುಭವ ಆದ ನಂತರದ ದಿನವೇ ವೈದ್ಯರು ಏನೂ ಸಮಸ್ಯೆಯಿಲ್ಲ, ಆಪರೇಷನ್ ಮಾಡಬಹುದೆಂದು ಆಪರೇಷನ್ ಮಾಡಿದರು. ಪತಿ ಪ್ರಾಣಾಪಾಯದಿಂದ ಪಾರಾದರು. ಮಾಂಗಲ್ಯ ಭಾಗ್ಯವನ್ನು ಉಳಿಸಿದ ಆ ಮಹಿಳೆಯನ್ನು ನಾವು ಇದೀಗ ಪ್ರತಿಕ್ಷಣ ನೆನೆಯುತ್ತೇವೆಂಬ ಮಾತು ಸರೋಜಮ್ಮನವರದ್ದು. ಬೆಳಿಗ್ಗೆ ಆಪರೇಷನ್ ಮಾಡ್ಬೇಕು ಅಂದ್ರೆ ಇವತ್ತು ಆಪರೇಷನ್ ಮಾಡಕ್ಕಾಗಲ್ಲ, ಹಾರ್ಟ್ ಟ್ರಬಲ್ ಇದೆ ಅಂದ್ಬಿಟ್ರು, ಹಾರ್ಟ್ ವೀಕ್ ಇದೆ ಅಂದ್ಬಿಟ್ರು. ನಾವು ಮಕ್ಕಳು ಮರೆ ಎಲ್ಲ ಹೋಗ್ಬಿಟ್ಟಿದ್ವಿ ಆಪರೇಷನ್ ಮಾಡಿಸ್ಬೇಕು ಅಂತ. ಅವಾಗ ನಾನು ತುಂಬಾ ಗೋಳಾಡ್ಬಿಟ್ವಿ, ನಮ್ಮ ಮಗಳು ನಾವೆಲ್ಲ. ನೀನಿದ್ರೆ ತಕ್ಷಣನೇ ಬಂದು ನನ್ನ ಗಂಡನ ಉಳಿಸ್ಬೇಕು ನೀನು ಅಂತ. ಇಲ್ಲಿಂದ ಬಂದ್ಬಿಟ್ಲು ನನ್ನ ಕನಸಿನಲ್ಲಿ. ಬಂದು ನಾನಿರೋ ತನಕ ನಿನ್ಗೇನ್ ಭಯ, ಏನೂ ಆಗಲ್ಲ, ನಿನ್ ಗಂಡ ಚೆನ್ನಾಗ ಸುಮ್ನೆ ಇರು ಅಂದ್ಲು. ಅಲ್ಲೋಗಿ ಚೆಕಪ್ ಮಾಡೋದಕ್ಕೆ ಏನು ಇಲ್ಲ, ನಿಂಗೆ ಆಪರೇಷನ್ ಮಾಡ್ತೀನಿ ಅಂತ ಆಪರೇಷನ್ ಮಾಡಿದ್ರು. ಅಷ್ಟು ಚೆನ್ನಾಗಾದ್ರು ನೋಡ್ರಿ. ಕನಸಿನಲ್ಲಿ ಬಂದು ಭವಿಷ್ಯವನ್ನು ನುಡಿಯೋ, ಕಷ್ಟದಿಂದ ಪಾರು ಮಾಡೋ ಆ ವಿಸ್ಮಯಕಾರಿ ಮಹಿಳೆಯಾದ್ರೂ ಯಾರು ಎಂಬ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಆರಂಭದಲ್ಲಿ ನನಗೂ ಆಕೆ ಯಾರೆಂದು ತಿಳಿದಿರಲಿಲ್ಲ. ಕನಸಿನಲ್ಲಿ ಆಕೆ ಒಂದು ಬೆಟ್ಟದಿಂದ ಇಳಿಯುವಂತೆ, ಒಂದು ಗುಹೆಯಿಂದ ಆಚೆ ಬರುವಂತೆ, ಕಮಲದ ಹೂಗಳು ತುಂಬಿರೋ ಒಂದು ಕೆರೆ ಕಾಣಿಸಿಕೊಳ್ಳುತ್ತಿತ್ತು ಎಂಬುವುದು. ಆರಂಭದಲ್ಲಿ ಆ ವಿಸ್ಮಯಕಾರಿ ಮಹಿಳೆಯ ಕನಸು ನನ್ನಲ್ಲಿ ಭಯವನ್ನು ಉಂಟು ಮಾಡುತ್ತಿತ್ತು. ಪ್ರತಿ ರಾತ್ರಿಯೂ ಅದೇ ಮಹಿಳೆಯ ಕನಸು. ಅಂತಹ ಕನಸಿನ ಬಗ್ಗೆ ಪತಿಯಲ್ಲಿ ಹಲವಾರು ಬಾರಿ ಹೇಳಿಕೊಂಡೆ. ಆದರೆ ಆ ಸ್ಥಳ ಮಾತ್ರ ಪತ್ತೆಯಾಗಲೇ ಇಲ್ಲ. ನಂಗೆ ರಾತ್ರಿ ಎಲ್ಲ ನಿದ್ದೆ ಕೊಡಲ್ಲ, ಇದೆಲ್ಲ ಎಲ್ಲೈತೋ ಏನೋ ನಂಗೆ ತುಂಬಾ ಕಾಡುತ್ತೆ ಅಂತ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ. ಪತ್ನಿಯನ್ನು ಕಾಡಲಾರಂಭಿಸಿದ ಕನಸಿನ ಸಮಸ್ಯೆಯನ್ನು ದೂರಾಗಿಸಲು ಪತಿ ರಂಗಸ್ವಾಮಿಯವರು ಸರೋಜಮ್ಮನವರನ್ನು ಹಿಡಿದು ಒಂದು ಕಾಡಿಗೆ ಹೋದರು. ಹಾಗೆ ಸರೋಜಮ್ಮನವರು ಕಾಡಿಗೆ ಹೋದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಕನಸಿನಲ್ಲಿ ಕಂಡಂತಹ ಕಮಲದ ಹೂಗಳು ತುಂಬಿರೋ ಒಂದು ಕೆರೆ. ಸರೋಜಮ್ಮನವರು ಕನಸಲ್ಲಿ ಕಂಡಂತಹ ಕಮಲದ ಹೂಗಳು ತುಂಬಿರೋ ಕೆರೆ ವಿಸ್ಮಯಕಾರಿ ಕೆರೆಯಂತೆ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಸರೋಜಮ್ಮನವರನ್ನು ಕಾಡುತ್ತಿದ್ದ ವಿಚಿತ್ರ ಕನಸಿನ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಪತಿ ರಂಗಸ್ವಾಮಿಯವರು ಸರೋಜಮ್ಮನವರನ್ನು ಹಿಡಿದು ಒಂದು ಕಾಡಿನ ಪ್ರದೇಶಕ್ಕೆ ಹೋದಾಗ ಸರೋಜಮ್ಮನವರ ಕಣ್ಣಿಗೆ ಮೊದಲಿಗೆ ಬಿದ್ದದ್ದು ತಮ್ಮ ಕನಸಿನಲ್ಲಿ ಪ್ರತಿ ರಾತ್ರಿ ಕಾಣಿಸಿಕೊಳ್ಳುತ್ತಿದ್ದ ಕಮಲದ ಹೂಗಳು ತುಂಬಿರೋ ಒಂದು ಕೆರೆ. ರಂಗಸ್ವಾಮಿಯವರ ಪ್ರಕಾರ ಇಲ್ಲಿನ ಇಡೀ ಕಾಡೇ ಒಂದು ವಿಸ್ಮಯಕಾರಿ ಪ್ರದೇಶ. ಅಂತಹ ಕಾಡಿನಲ್ಲಿ ಇರುವಂತಹ ಕಮಲದ ಹೂಗಳು ತುಂಬಿರೋ ಈ ಕೆರೆ ಪವಾಡಯುಕ್ತ ಕೆರೆ ಎಂಬುವುದು, ಇಲ್ಲಿನ ನೀರು ಕಾಯಿಲೆಗಳನ್ನು ಗುಣಪಡಿಸೋ ಔಷಧ ಎಂಬುವುದು. ಕೆರೆ ಅಂತಂದ್ರೆ ಬಹಳ ಪ್ರಸಿದ್ಧವಾದ ಕೆರೆ ಬಿಡಿ. ಸಮಸ್ಯೆಗಳು ಇರೋರು ಅಂತಂದ್ರೆ ಒಂದು ಕಾಯಿಲೆ, ಇವಾಗ ಮನುಷ್ಯನ್ಗೆ ಅವನಿಗೆ ಒಂದು ಕ್ಷಯ ರೋಗ ಆಗ್ಲಿ, ಮತ್ತೊಂದು ಒಂದು ಇಸುಬು, ಮತ್ತೊಂದು ಇವೆಲ್ಲ ಇಂಥವೆಲ್ಲ ಕಾಯಿಲೆಗಳಿಗೆಲ್ಲ ಬಂದು ಅಲ್ಲಿ ಸ್ನಾನ ಮಾಡಿಕೊಂಡು ಇವೆಲ್ಲ ಹೋದ್ರೆ ಭಾರಿ ಒಳ್ಳೇದಾಗಿದೆ ಬಿಡಿ. ಇಲ್ಲಿನ ನೀರು ಕಾಯಿಲೆಗಳನ್ನು ಗುಣಪಡಿಸುತ್ತೆ, ಕಷ್ಟಗಳನ್ನ ನಿವಾರಿಸುತ್ತೆ, ಇಷ್ಟಗಳನ್ನು ಈಡೇರಿಸುತ್ತೆ ಎಂಬ ಮಾತುಗಳು ಕೇವಲ ಮಾತುಗಳಲ್ಲ. ಬದಲಿಗೆ ಈ ನೀರಿನಿಂದ ಒಳಿತನ್ನು ಕಂಡಂತಹ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ. ಇವರ ಹೆಸರು ಪ್ರಭುಸ್ವಾಮಿ ಅಂತ, ಶಿಕ್ಷಕರು. ಕೆಲವು ತಿಂಗಳುಗಳ ಹಿಂದೆ ಇವರ ಪುತ್ರ ಕಲ್ಲೇಶ್ಗೆ ಒಂದು ವಿಚಿತ್ರವಾದಂತಹ ಕಾಯಿಲೆ ಆವರಿಸಿತು. ಆ ಕಾಯಿಲೆಯ ಹೆಸರು
GVS ಅಂತ. ಅಂತಹ ಕಾಯಿಲೆಯಿಂದ ಕಲ್ಲೇಶ್ನ ಕೈಕಾಲುಗಳು ಇದ್ದಕ್ಕಿದ್ದಂತೆ ಸೆಟೆದುಕೊಂಡು ಬಿಟ್ಟವು. ಮಗನನ್ನು ಹೊತ್ತು ಬೆಂಗಳೂರಿನ ಒಂದು ದೊಡ್ಡ ಆಸ್ಪತ್ರೆಗೆ ಹೋದರು. GVS ಅಂತ ಹೇಳಿ ಕಾಯಿಲೆ ಅಟ್ಯಾಕ್ ಆಗ್ಬಿಟ್ಟಿತ್ತು. ಆವಾಗ ಅಡ್ಮಿಟ್ ಮಾಡಕ್ಕೆ ಅಂತ ಹೇಳಿದ್ರು. ಆವಾಗ ನಾವು ಅಡ್ಮಿಟ್ ಮಾಡಕ್ ಹೋದ್ವಿ. ಅಲ್ಲೂ ಕೂಡ ಒಂದು ಇಂಜೆಕ್ಷನ್ಗೆ 80,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಆಮೇಲೆ ಬ್ಲಡ್ ಪ್ಯೂರಿಫಿಕೇಶನ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಇಷ್ಟೆಲ್ಲ ಮಾಡ್ಕೊಂಡು ನಾವು ಬಹಳ ಕಷ್ಟಪಡ್ತಾ ಇದ್ವಿ. ಆದ್ರೂ ಕೂಡ ಅದು ಹುಷಾರಾಗ ಹಂತಕ್ಕೆ ಬರಲಿಲ್ಲ. ಹಲವು ದಿನಗಳ ಕಾಲ ಮಗನಿಗೆ ಚಿಕಿತ್ಸೆ ಕೊಡಿಸಿದರು. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ನಂತರ ಮಗನನ್ನು ಹಿಡಿದು ಇವರು ಬಂದದ್ದು ಈ ಒಂದು ವಿಶೇಷವಾದಂತಹ ಕೆರೆಯ ಬಳಿಗೆ. ಇಲ್ಲಿಗೆ ಬಂದು ಈ ನೀರಿನಲ್ಲಿ ಮಿಂದ ಕೆಲವೇ ದಿನಗಳಲ್ಲಿ ಕಲ್ಲೇಶ್ ಸಂಪೂರ್ಣವಾಗಿ ಗುಣಮುಖನಾಗಿಬಿಟ್ಟ. ಸ್ನಾನ ಮಾಡಿಸಿದ್ವಿ. ಇವರ ಒಂದು ಸನ್ನಿಧಾನಕ್ಕೆ ಬಂದ ಮೇಲೆ ನಮಗೆ ನಿಜಕ್ಕೂ ಕೂಡ 100ಕ್ಕೆ 100 ನಮ್ಮ ಹುಡುಗನ ಒಂದು ಕಾಯಿಲೆ ಗುಣಮುಖ ಆಗಿದೆ. ಕಡು ಬಡ ಕುಟುಂಬದಲ್ಲಿ ಹುಟ್ಟಿ ಕಾರ್ಪೆಂಟರ್ ಆಗಿ ಕೆಲಸ ನಿರ್ವಹಿಸಿ ಜೀವನ ಸಾಗಿಸುತ್ತಿದ್ದ ಇವರಿಗೆ ಮದುವೆಯಾಯಿತು. ಮದುವೆಯಾಗಿ 3 ವರ್ಷಗಳು ಕಳೆದರೂ ಸಹ ಮಕ್ಕಳಾಗಲಿಲ್ಲ. ಅಂತಹ ಸಮಯದಲ್ಲಿ ಇವರು ನೇರವಾಗಿ ಬಂದದ್ದು ಇಲ್ಲಿಗೆ. ಶ್ರದ್ಧೆಯೊಂದಿಗೆ ವಿಶ್ವಾಸದೊಂದಿಗೆ ಈ ಕೆರೆಯಲ್ಲಿ ಮಿಂದರು ಇವರು ಹಾಗೂ ಇವರ ಮಡದಿ. ಕಷ್ಟಗಳನ್ನು ಬಗೆಹರಿಸು, ಇಷ್ಟಗಳನ್ನು ಈಡೇರಿಸೆಂದು ಭಕ್ತಿಯಿಂದ ಬೇಡಿದರು. ಹಾಗೆ ಇಲ್ಲಿ ಮಿಂದ ಕೆಲವೇ ತಿಂಗಳುಗಳಲ್ಲಿ ಇವರ ಮಡದಿ ಗರ್ಭವತಿಯಾದರು. ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತರು. ನಂತರ ಇವರು ಕಂಡಿದ್ದು ಬರೀ ಯಶಸ್ಸೆ. ನೀರು ಹಾಕ್ಸ್ಕೊಂಡ್ಮೇಲೆ ನಮಗೆ ಒಂದು ಹೆಣ್ಣು ಮಗು ಜನನ ಆಯ್ತು. 3 ವರ್ಷ ಮಕ್ಕಳಿರ್ಲಿಲ್ಲ ನಮಗೆ. ಹೆಣ್ಣು ಮಗು ಆಯ್ತು. ಅಲ್ಲಿಂದ ನಮಗೆ ಅದೃಷ್ಟ ಸ್ವಲ್ಪ ಚೆನ್ನಾಗಿ ಅದೃಷ್ಟ ಬಂತು. ಆಮೇಲೆ ಜಮೀನು ತಗೊಂಡ್ವಿ. ಈಗ ಆ ಕೃಪೆಯಿಂದ ನಗರಸಭಾ ಸದಸ್ಯನಾಗಿದ್ದೀನಿ. ಇಲ್ಲಿ ಅಂದ್ಕೊಂಡದ್ದು ಖಂಡಿತ ನಡೆಯುತ್ತೆ. ಈ ನೀರಿನಲ್ಲಿನ ವಿಶೇಷವಾದಂತಹ ಶಕ್ತಿಯಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಒಳಿತನ್ನು ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಅಸಲಿಗೆ ಈ ನೀರಿಗೆ ಇಂತಹ ವಿಶೇಷವಾದಂತಹ ಶಕ್ತಿ ಬಂದಿದ್ದಾದ್ರೂ ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿನ ಜನರಿಂದ ಬಂದಂತಹ ಉತ್ತರ ಶ್ರೀ ಪರದೇಶಿ ಸ್ವಾಮಿಗಳು. ಈ ಕಾಡಿನಲ್ಲಿ ವಾಸಿಸುತ್ತಾ ತಪಸ್ಸನ್ನು ಮಾಡುತ್ತಾ ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದಿಸಿದ ಶ್ರೀ ಪರದೇಶಿ ಸ್ವಾಮಿಗಳು ಪವಾಡಗಳನ್ನು ಮಾಡಲು ನಿಂತರು, ಚಮತ್ಕಾರಗಳನ್ನು ಮಾಡಲು ನಿಂತರು. ಅವರಲ್ಲಿನ ದಿವ್ಯ ಶಕ್ತಿಯಿಂದ ಇಲ್ಲಿ ನೀರು ಉಕ್ಕುವಂತೆ ಮಾಡಿದರು. ನಂತರ ಒಂದು ಕಟ್ಟೆಯನ್ನು ಇಲ್ಲಿ ಕಟ್ಟಿದರು. ಆ ಮಹಾತಂದೆಯಿಂದ ನಿರ್ಮಿತವಾದ ಈ ಕೆರೆಗೆ ಅಯ್ಯನ ಕೆರೆ ಎಂದೇ ಹೆಸರು. ಪರದೇಶಿ ಸ್ವಾಮಿಗಳು ಕಳ್ಳಿಯ ಗಿಡವನ್ನು ತಿಂದು ಅದರ ಹಾಲನ್ನು ಕುಡಿದು ಈ ನೀರಿನ ಮೇಲೆ ಬಾಳೆ ಎಲೆಯನ್ನ ಹಾಕಿ ಅದರ ಮೇಲೆ ಕುಳಿತು ಪವಾಡವನ್ನು ಮೆರೆಯುತ್ತಿದ್ದರಂತೆ. ಈ ಕಾಡಿನಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ದಿವ್ಯ ಶಕ್ತಿಯನ್ನು ಸಂಪಾದಿಸಿಕೊಂಡು ಪವಾಡಗಳನ್ನು ಮಾಡಿದ, ಇಂದಿಗೂ ಪವಾಡಗಳನ್ನು ಮಾಡುತ್ತಿರೋ ಶ್ರೀ ಪರದೇಶಿ ಸ್ವಾಮಿಗಳು ನಂತರ ಇಲ್ಲಿ ಜೀವ ಸಮಾಧಿಯಾದರು. ಇದು ಶ್ರೀ ಪರದೇಶಿ ಸ್ವಾಮಿಗಳ ಜೀವ ಸಮಾಧಿ. ಸರೋಜಮ್ಮನವರು ತಾವು ಕನಸಿನಲ್ಲಿ ಕಾಣುತ್ತಿದ್ದ ಕಮಲದ ಹೂಗಳ ಈ ಕೆರೆಯನ್ನ ನೋಡಿ ಅಚ್ಚರಿಗೊಂಡರು.
ನಂತರ ಮುಂದೆ ಸಾಗಿದಾಗ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಕನಸಿನಲ್ಲಿ ಕಂಡಂತಹ ಬೆಟ್ಟ ಗುಡ್ಡಗಳ ಗುಹಾ ಪ್ರದೇಶ. ಅಸಲಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಭವಿಷ್ಯವನ್ನು ನುಡಿಯುತ್ತಿದ್ದ ಆ ವಿಸ್ಮಯಕಾರಿ ಮಹಿಳೆಗೂ ಈ ಪ್ರದೇಶಕ್ಕೂ ಏನು ಸಂಬಂಧ? ಪರದೇಶಿ ಸ್ವಾಮಿಗಳು ಇಲ್ಲಿ ತಪಸ್ಸು ಮಾಡಿ ದಿವ್ಯ ಶಕ್ತಿಯನ್ನು ಹೇಗೆ ಸಂಪಾದಿಸಿದರೋ? ಇಲ್ಲಿ ನಡೆಯುತ್ತಿರುವ ಎಲ್ಲಾ ಚಮತ್ಕಾರಗಳಿಗೂ ಪವಾಡಗಳಿಗೂ ಮೂಲ ಕಾರಣವಾದ್ರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಓರ್ವ ವಿಸ್ಮಯಕಾರಿ ಮಹಿಳೆ. ಆ ವಿಸ್ಮಯಕಾರಿ ಮಹಿಳೆಯಾದ್ರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿನ ಗುಹೆಯಲ್ಲಿ ನೆಲೆಯೂರಿರೋ ಅದ್ಭುತ ಶಕ್ತಿಯನ್ನು ಹೊಂದಿರೋ ಶ್ರೀ ಕಾಳಿಕಾಂಬಾ ಮಾತೆ. ಶ್ರೀ ಕಾಳಿಕಾಂಬಾ ಮಾತೆಯಲ್ಲಿನ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಇಲ್ಲಿ ನಡೆಯದ ಪವಾಡಗಳಿಲ್ಲ, ನಡೆಯದ ಚಮತ್ಕಾರಗಳಿಲ್ಲ. ವಿಶ್ವಕರ್ಮ ಸಮಾಜದ ಕುಲದೇವತೆಯಾದ ಈ ತಾಯಿಯೇ ಸರೋಜಮ್ಮನವರ ಕನಸಿನಲ್ಲಿ ಕಾಣಿಸಿಕೊಂಡು ಭವಿಷ್ಯವನ್ನು ನುಡಿಯೋ, ಕಷ್ಟಗಳನ್ನು ಪರಿಹರಿಸೋ ವಿಸ್ಮಯಕಾರಿ ಮಹಿಳೆ. ಈ ವಿಷಯ ಸರೋಜಮ್ಮನವರಿಗೆ ಖಾತ್ರಿಯಾಗಿದ್ದು ಇಲ್ಲಿಗೆ ಬಂದ ನಂತರವೇ. ನನಗಿಲ್ಲೇದೇನು ಗೊತ್ತಿರ್ಲಿಲ್ಲ. ಸುಮ್ಮನೆ ಕನಸಿನಲ್ಲಿ ಬಂದು ಯಾವಾಗ್ಲೂ ಇದು ಪೂರ್ತಿ ಇಲ್ಲಿರೋದೆಲ್ಲ ಕಾಣಿಸೋದು. ತುಂಬಾ ದಿವಸದ ಮೇಲೆ ಒಂದ್ಸತಿ ಬಂದ್ವಿ ನಾವಿಬ್ರು. ಇಲ್ಲಿ ಬಂದ್ರೆ ಇಲ್ಲಿ ಏನಿದೆ ಇದಷ್ಟು ನನ್ನ ಕನಸಿನಲ್ಲಿ ಬರೋದು. ಆಮೇಲೆ ಹುಲಿ, ಗವಿ ಒಳಗಿಂದ ಹುಲಿ ಬರೋದಿಲ್ಲಿ ಬಂದು ನನ್ನ ಪಕ್ಕದಾಗೆ ಕೂತ್ಕೊಳೋದು ಕನಸಿನಲ್ಲಿ. ಅಮ್ಮ ನನ್ನ ಪಕ್ಕ ಮನಿಕೊಳ್ಳೋದು, ನನ್ನ ತಲೆ ತಕ್ಕ ಬಂದು ಕೂತ್ಕೊಳ್ಳೋದೆಲ್ಲ ಮಾಡೋದು. ಈ ತಾಣದಲ್ಲಿ ಇದ್ದಕ್ಕಿದ್ದಂತೆ ಕೆಲವೊಂದು ವಿಚಿತ್ರಗಳು ನಡೆಯುತ್ತವೆ, ವಿಸ್ಮಯಗಳು ನಡೆಯುತ್ತವೆ. ಅಂತಹ ವಿಚಿತ್ರಗಳಲ್ಲಿ ಒಂದು ಇಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಒಂದು ಹುಲಿ. ಅಸಲಿಗೆ ಈ ದಿವ್ಯ ಕ್ಷೇತ್ರ ಇರೋದಾದ್ರೂ ಎಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಈ ಗುಹಾಲಯದಲ್ಲಿ ನೆಲೆಯೂರಿ ಬೇಡಿದವರ ಕಷ್ಟಗಳನ್ನು ನಿವಾರಿಸುತ್ತಾ ಇಷ್ಟಗಳನ್ನು ಈಡೇರಿಸುತ್ತಿರುವ, ಚಮತ್ಕಾರಗಳನ್ನು ಎಸಗುತ್ತಿರುವ ಶ್ರೀ ಕಾಳಿಕಾಂಬೆಯ ಈ ಗುಹಾಲಯ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಇದು ಇರೋದು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಗೆ ಸೇರುವ ಬಳುವನೇರಲು ಗ್ರಾಮದ ಸಮೀಪದಲ್ಲಿದೆ ಕಾಳಮ್ಮನ ಬೆಟ್ಟ, ಶ್ರೀ ಕಾಳಿಕಾಂಬಾ ಕ್ಷೇತ್ರ. ಶಿರಾದ ಗಂಗಾಧರಾಚಾರ್ ಹಾಗೂ ಪೃಥ್ವಿಯವರು ನೀಡಿದ ಮಾಹಿತಿಯ ಮೇರೆಗೆ ನಾವು ಅವರೊಂದಿಗೆ ಮೊದಲಿಗೆ ತಿಪಟೂರಿಗೆ ಹೋದೆವು. ತಿಪಟೂರಿನಿಂದ ಹೊನ್ನವಳ್ಳಿ ಹೋಬಳಿಗೆ ಸೇರುವ ಬಳುವನೇರಲು ಗ್ರಾಮದ ಸಮೀಪದಲ್ಲಿ ಇರುವ ಕಾಳಮ್ಮನ ಬೆಟ್ಟದ ಕಡೆಗೆ ಹೋದೆವು. ಮೊದಲಿಗೆ ಅಯ್ಯನ ಕೆರೆಯ ದರ್ಶನವನ್ನು ಮಾಡಿ ಪವಿತ್ರ ಜಲವನ್ನು ಸ್ಪರ್ಶಿಸಿದೆವು. ನಂತರ ಗುಹಾಲಯದಲ್ಲಿ ಇರುವಂತಹ ಶ್ರೀ ಕಾಳಿಕಾಂಬೆಯ ದರ್ಶನವನ್ನು ಮಾಡಿದೆವು. ಇಲ್ಲಿ ಶೂಟಿಂಗ್ ಮಾಡಲು ಮೊದಲಿಗೆ ಅನುಮತಿ ಪಡೆದೆವು. ಹೂ ಪ್ರಸಾದದಿಂದ ಶೂಟಿಂಗ್ ಮಾಡಬಹುದೆಂಬ ಅಪ್ಪಣೆಯನ್ನು ತಾಯಿಯಿಂದ ಪಡೆದೆವು. ಈ ತಾಯಿಯಲ್ಲಿನ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಇಲ್ಲಿ ನಡೆಯದ ಚಮತ್ಕಾರವಿಲ್ಲ, ಪವಾಡವಿಲ್ಲ.
ಈಗ್ಗೆ ಕೆಲವು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಅಭಾವ ಹೆಚ್ಚಿಬಿಟ್ಟಿತು. ಆಗ ಇಲ್ಲಿನ ಭಕ್ತರು ಕೇಳಿದ್ದು, ನೀನು ನಿಜವಾಗಿ ಇದ್ದರೆ ನಿನ್ನ ಕುರುಹನ್ನು ಇಲ್ಲಿ ತೋರಿಸೆಂದು. ಅಂತಹ ಸಮಯದಲ್ಲಿ ಒಂದು ವಿಚಿತ್ರ ನಡೆಯಿತು. ಆ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಒಂದು ಬಾಲಕಿಯು ವಿಚಿತ್ರವಾಗಿ ಮಾತನಾಡಲು ನಿಂತದ್ದು. ನಾನು 3 ತಿಂಗಳೊಳಗೆ ಇಲ್ಲಿ ಕಾಣಿಸಿಕೊಳ್ಳುವೆ ಎಂದು. ಒಂದು ಹೆಣ್ಮಗು ಆ ತರ ಆ ವಯಸ್ಸು ಆ ಹೆಣ್ಮಗುವಿಗೆ ಮೈ ಮೇಲೆ ಬಂತು. ನೀನು ಇದೆಯಾ ಅನ್ನೋದೊಂದು ಗುರುತು ತೋರಿಸು ಅಂತಂತು. ಆಯ್ತು ನಾನು ತೋರಿಸ್ತೀನಿ ಕಣೋ ಅಂತಂತು. ಆಯ್ತು ತೋರಿಸು ಅಂತ. ಯಾವ ತೋರಿಸ್ತೀಯಾ ಅಂತಂದು. ನಾನು ತೋರಿಸ್ತೀನಿ, ನಿನಗೆ ಯಾಕೆ 3 ತಿಂಗಳಿಗೆ ತೋರಿಸ್ತೀನಿ ಅಂತ. ಅಂತಹ ವಿಚಿತ್ರ ಘಟನೆ ಇಲ್ಲಿ ನಡೆದು 3 ತಿಂಗಳುಗಳು ಕಳೆಯುವಷ್ಟರಲ್ಲಿ ಇಲ್ಲಿ ಮತ್ತೊಂದು ವಿಚಿತ್ರ ನಡೆಯಿತು. ಆ ವಿಚಿತ್ರವೇ ಹುಲಿಯೊಂದು ಇಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದದ್ದು. ಹಾಗೆ ಇಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಂತಹ ಹುಲಿ ಸುಮಾರು 6 ತಿಂಗಳುಗಳ ಕಾಲ ಇಲ್ಲೇ ನೆಲೆಯೂರಿಬಿಟ್ಟಿತು. ಪೂಜೆಯ ಸಮಯದಲ್ಲಿ ಶ್ರೀ ಪರದೇಶಿ ಸ್ವಾಮಿಗಳ ಗದ್ದುಗೆಯ ಬಳಿಗೆ ಬಂದು ಗರ್ಜಿಸಿ ತನ್ನ ಇರುವಿಕೆಯನ್ನು ಸಾಬೀತುಪಡಿಸುತ್ತಿತ್ತು. ಅಂತಹ ವಿಸ್ಮಯವನ್ನು ಸಾವಿರಾರು ಜನರು ನೋಡಿದ್ದಾರೆ. ಸೇವೆ ದಿವಸ 12 ಗಂಟೆಗೆ ಉತ್ಸವ ನಡೀಬೇಕು, ಅಷ್ಟೊತ್ತು ಹುಲಿ ಬಂದ್ಬಿಡ್ತು. ಎಲ್ಲರೂ ಆಶ್ಚರ್ಯಪಟ್ಬಿಟ್ರು, ಭಾರಿ ಆಶ್ಚರ್ಯಪಟ್ಬಿಟ್ರು. ಹುಲಿ ಬಂದು ಇಲ್ಲಿ ಅಬ್ಬರಿಸ್ಕೊಂಡು ಇಲ್ಲಿ ಬಂದು ಇತ್ತು. ಆಮೇಲೆ ಎಲ್ಲೆಲ್ಲ ಹುಲ್ ಬಂತು ಅಂತ ಇಲ್ಲೆಲ್ಲ ಅಂಗಡಿಗಳಿದ್ದು, ಅಂಗಡಿಗಳೆಲ್ಲ ಬೆಂಕಿ ಹಾಕೊಂಡು ರಾತ್ರೆಲ್ಲ ಕಾಯಕ್ ಶುರು ಮಾಡಿದ್ರು ಹೆದರಿಕೊಂಡು. ಇದೇನಪ್ಪ ಹಿಂಗಾಗ್ಬಿಡ್ತು, ಹುಲ್ ಬಂತು ಅಂತ. ಆದ್ರೆ ಹುಲಿ ಬಂದದ್ದು ಸುಮಾರು 6 ತಿಂಗಳು ತಕ ಇತ್ತು. ಶ್ರೀ ಕಾಳಿಕಾಂಬೆಯ ಉತ್ಸವ ಮೂರ್ತಿ ನೀರಿಗಾಗಿ ಕುರುಹನ್ನು ತೋರಿಸಿತು. ಆ ಕುರುಹು ಕಲ್ಲು ಬಂಡೆಯ ಜಾಗವಾಗಿತ್ತು. ಎಲ್ಲರೂ ನೀರು ಬರೋದಿಲ್ಲ ಅಂತ ಅಂದುಕೊಂಡರು. ಆದರೂ ತಾಯಿಯ ಮೇಲಿನ ನಂಬಿಕೆಯಿಂದ ಕಲ್ಲು ಬಂಡೆಯ ಮೇಲೆ ಬೋರ್ ಕೊರೆಯಲಾಯಿತು. ಹಾಗೆ ಕಲ್ಲನ್ನು ಕೊರೆದಾಗ ಸುಮಾರು 90 ಅಡಿಗಳಿಗೆ ನೀರು ಸಿಕ್ಕಿಬಿಟ್ಟಿತು. 90 ಅಡಿ ನೀರು ಸಾಕಾದಷ್ಟು ನೀರು ಬಿತ್ತು. ಅದು ಏನ್ ಪನ್ನೀರ್ ಅಂತ ನೀರು. ಇಲ್ಲಿನ ಸಕಲ ಚಮತ್ಕಾರಗಳಿಗೆ ಕಾರಣ ಶ್ರೀ ಕಾಳಿಕಾಂಬಾ ಮಾತೆ. ತಾಯಿಯ ಈ ವಿಗ್ರಹದ ಹಿಂದೆ ಮತ್ತಷ್ಟು ಗುಹಾ ಪ್ರದೇಶವಿದೆ. ಇಲ್ಲಿನ ಗುಹೆಯೊಳಗೆ ತಾಯಿಯ ಉಗ್ರ ಸ್ವರೂಪದ ವಿಗ್ರಹವಿದೆಯಂತೆ. ಆಕೆಯ ದೃಷ್ಟಿ ಬಹಳಷ್ಟು ಕಠೋರವಾಗಿದ್ದರಿಂದ ಪರದೇಶಿ ಸ್ವಾಮಿಗಳು ದೇವಿಯ ಅಪ್ಪಣೆಯನ್ನು ಪಡೆದು ಗುಹೆಗೆ ಅಡ್ಡಲಾಗಿ ಒಂದು ಗೋಡೆಯನ್ನು ಕಟ್ಟಿ ನಂತರ ಅದರ ಮುಂದೆ ಸೌಮ್ಯ ಸ್ವರೂಪದ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ. ಆವಾಗ ಈಡ್ಗೋಡೆ ಹಾಕಿರಂತೆ, ಮೇಲೊಂದಿಷ್ಟು ಇದ್ಬಿಟ್ಟಿದ್ದಾರೆ ಜಾಗವು. ಈಕೆ ಶಿಲಾಮೂರ್ತಿಯನ್ನ ಮುಂದ್ಗಡಿಕೆ ಪ್ರತಿಷ್ಠಾಪನೆ ಮಾಡಿ, ನೀನು ಇಲ್ಲೇ ನೀನು ತಗೋಬೇಕಣವ, ಜೋಪಾನ್ ಕಣವ ಅಂತ ಹೇಳ್ಬಿಟ್ಟು ಅವರು ಸ್ಥಾಪನೆ ಮಾಡಿದ್ರು. ಇಲ್ಲಿನ ಶಕ್ತಿಯ ನೆರವಿನಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ಕಂಕಣ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ, ಸಂತಾನ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ಎಲ್ಲ ಟ್ರೀಟ್ಮೆಂಟ್ ನಾವು ತಗೊಂಡ್ವಿ, ಯಾವ್ದಕ್ಕೂ ಫಲ ಸಿಗ್ಲಿಲ್ಲ. ಇಲ್ಲಿ ಬಂದು ಅಮ್ಮ ನಮ್ ಕುಲದೇವತೆಯಾಗಿ ಬಂದು ಇಲ್ಲಿ ಆರ್ಕೆ ಮಾಡ್ಕೊಂಡ್ವಿ, ಆಯ್ತು ಫಲ ಸಿಕ್ತು. ಕಷ್ಟಗಳನ್ನು ಕಾಯಿಲೆಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಈ ಕ್ಷೇತ್ರಕ್ಕೆ ಬರುವ ಜನರು ಮೊದಲಿಗೆ ಈ ಅಯ್ಯನ ಕೆರೆಯಲ್ಲಿ ಸ್ನಾನ ಮಾಡಬೇಕು. ನಂತರ ಒಂದು ಬಿಂದಿಗೆ ನೀರನ್ನು ತಂದು ತಾಯಿಯ ಬಳಿಯಲ್ಲಿ ಇಟ್ಟು ಪೂಜಿಸಬೇಕು. ತಾಯಿಯನ್ನು ಬೇಡಬೇಕು. ನಂತರ ಆ ನೀರನ್ನು ಪರದೇಶಿ ಸ್ವಾಮಿಗಳ ಗದ್ದುಗೆಯ ಬಳಿಯಲ್ಲಿ ಇಟ್ಟು ಪೂಜಿಸಿ ನಂತರ ಆ ನೀರನ್ನು ತಲೆಯ ಮೇಲೆ ಹಾಕಿಸಿಕೊಳ್ಳಬೇಕು. ಹಾಗೆ ಮಾಡಿದರೆ ಕಷ್ಟಗಳು ನಿವಾರಣೆಯಾಗುವುದು, ಇಷ್ಟಗಳು ಈಡೇರುವುದು ಕಡಾಖಂಡಿತವೆಂಬ ಮಾತು ನಂಬಿ ಫಲಕಂಡವರದ್ದು. ಒಳ್ಳೆ ಹುಡುಗ, ಬಟ್ ಅಫಿಷಿಯಲ್ ಹುಡುಗ ಸಿಗ್ಲಿ, ಎಲ್ಲ ಕ್ವಾಲಿಟೀಸ್ ಇರ್ಲಿ, ಒಳ್ಳೇದಾಗ್ಲಿ ಅಂತ ಅರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಬಟ್ ಅದೇ ರೀತಿನೇ ಆಗಿದೆ. ಹಂಗಾಗಿ ನಾವಿಬ್ರು ದಂಪತಿಗಳು ಇಬ್ರು ಜೊತೆಲೆ ಬಂದು ಪೂಜೆ ಮಾಡಿಸ್ಕೊಳಕ್ ಬಂದಿದ್ವಿ. ಈಗಲೂ ಸಹ ಇಲ್ಲಿ ಕೆಲವೊಂದು ಬಾರಿ ಹುಲಿ ಕಾಣಿಸಿಕೊಳ್ಳುತ್ತಂತೆ. ಹುಲಿ ವಾಸಿಸುವಂತಹ ಒಂದು ಗುಹೆ ತಾಯಿಯ ಗರ್ಭಗುಡಿಯ ಹಿಂದೆಯೇ ಇದೆ.
ಇಲ್ಲಿನ ಎಲ್ಲ ಚಮತ್ಕಾರಗಳಿಗೂ ಕಾರಣ ಅದ್ಭುತ ಶಕ್ತಿಯನ್ನು ಹೊಂದಿರೋ ಶ್ರೀ ಕಾಳಿಕಾಂಬಾ ಮಹಾತಾಯಿ. ಇಲ್ಲಿ ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ, ನಂಬಿಕೆ ಮುಖ್ಯ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿಗೆ ಸೇರೋ ಬಳುವನೇರಲು ಗ್ರಾಮದ ಬಳಿಯಲ್ಲಿ ಇರುವಂತಹ ಕಾಳಮ್ಮನ ಬೆಟ್ಟ ಪವಾಡಗಳ ತಾಣ, ಕಷ್ಟಗಳನ್ನ ಕಾಯಿಲೆಗಳನ್ನ ನೀಗೋ ಕೇಂದ್ರ. ಇಲ್ಲಿನ ಶಕ್ತಿಯಿಂದ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮಲ್ಲಿ ಹಲವು ಪ್ರಶ್ನೆಗಳು ಮೂಡ್ತವೆ. ನಮ್ಮಲ್ಲಿ ಮೂಡುವ ಅಂತಹ ಪ್ರಶ್ನೆಗಳಿಗೂ ಇಲ್ಲಿ ನಮಗೆ ಉತ್ತರ ಸಿಕ್ಕ ನಂತರ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ